ನೋಡಿ ಹಳ್ಳುಗಳಿಂದ ಮಾಡಿದಂಥ ಒಂದು ಇದು ನಾಗರ ಮೂರ್ತಿ ಐತಿ. ಇವತ್ತು ನಾಗರ ಪಂಚಮಿ ಇದ್ದಿದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಳು ಹಾಕತ್ತೀವಿ ನಾಗಪ್ಪಗೆ. ನಾಗರ ಪಂಚಮಿಯ ಒಂದು ದಿನದಂದು ಮಾತ್ರ ಹುತ್ತಪ್ಪನನ್ನು ಪೂಜಿಸದೆ, ನಾಗಪ್ಪನನ್ನು ಪೂಜಿಸದೆ ಇತರ ದಿನಗಳಲ್ಲಿ ಕೂಡ ನೀವು ಯಾವಾಗಲೂ ಒಂದು ಹಾವನ್ನು ನಿಮ್ಮ ಮನೆಯ ಹತ್ತಿರ ಅಥವಾ ಸುತ್ತಮುತ್ತ ಕಂಡ್ರೆ ಅದನ್ನು ದಯವಿಟ್ಟು ಒಂದು ಹೊಡೆದು ಕೊಲ್ಲದೆ ಅದನ್ನು ಒಂದು ಫಾರೆಸ್ಟ್ಗೆ, ಒಂದು ಅರಣ್ಯ ಪ್ರದೇಶಕ್ಕೆ ಬಿಡತಕ್ಕಂಥ ಪ್ರಯತ್ನ ಮಾಡಿರಿ. ಅಂದಾಗ ಮಾತ್ರ ನಾವು ನಾಗರ ಪಂಚಮಿಯನ್ನು ಆಚರಿಸೋದಕ್ಕೆ ಒಂದು ಅರ್ಥ ಬರ್ತೈತಿ. ನೀನು ಬಲಗ ಇಡುದು ಅಚ್ಚ ಪೂಜೆ ಮಾಡಾರ ಯಾರ ಕೈ ಒಳ್ಳೆ ಧ್ರುವನ್ ಕೈ ಹಿಡಿಲ್ಲ ನೀ ಏನೋ ಹಿರಿಯರ ತುಪ್ಪಿ ಹಿರಿಯರ ಪಾಲ ಗುರುವಿನ ಪಾದ ರಸನ್ ಪಾಲ ಸಿದ್ಧಾನಂದ ಪಾಲ ದಾನಮಯಿ ಪಾಲ ಎಲ್ಲಾ ದೇವ್ರ ಪಾಲ ಬಸವಣ್ಣ ಪಾದ ಅನ್ನಮಯ್ಯ ಪಾದ ಹಿರಿಯರ ಪಾದ ಎಲ್ಲಾರ ಪಾಲ ಸಾವಕಾಶ ಕೈ ಜಾಡ್ಸ್ಬೇಡ ಬಾಯಾಗ ನೀರ್ ಹಾಕಣ ಒಂದೇ ಕೊಡ್ಪ ಏ ಚೆನ್ನ ಹೂವಿನ ಮೇಲೆ ಒಳಕೂತ್ ಹಾಕ್ಲಾ ನೋಡಿ ತಗೋ ಕೈಯಾಗ ಹಿಡಿ ತಾಟ್ ಹಿಂಗ ತಾಟ್ ಕೈಯಾಗ ಹಿಡಿ ತಡ್ಕೊಳ ಎಂದ ನೀರ್ ತೋರ್ಸ್ ಹಿಂಗ ಹಿಂಗ ತೋರ್ಸ್ ನೀವದಿ ನೀರ್ ತಗೊಂಡ ಹಿಂಗ್ ಮಾಡಿ ತೋರ್ಸ್ಬೇಕಂಗ ಎಂದ ಗೊತ್ತಾಗ ಕೊಬ್ಬರಿ ಮುರಿ ಕೊಬ್ಬರಿ ಮೇಲೆ ಪೂರ ಎರಡು ತುಕಡಿ ಆಗ್ಲಿ ತುಪ್ಪ ಏನಟ ವಿದ್ಯೆ ಮ್ಯಾಲ ಈಗ ನೀ ಬೇಡ ಯಾರು ನೀ ಬೇಡ ಆಯ್ತು ಬಿಡ ಬಿಡ ಅನ್ನ ಬಿಡ ನೀನು ಬರ್ದ್ರ ಬಿಡ ನೀವು ತೋರ್ಸ ಎಲ್ಲ ಕಡೆ ಚಂದ ಕೊಡ್ಸಿ ಕಾಂಬಳಿ ಹಾಕೊಂಡು ಕಾಂಬಳಿ ಹಾಕೊಂಡು ಕುಂಡ್ರಬೇಕು ದೇವರ ಪೂಜೆ ಮಾಡ್ಬೋದು ಬಿಡಪ್ಪ ಶಾನೆ ದೇವ್ರ ಬುದ್ಧಿ ಕೊಡ್ಲಿ ಚಂದ. ಓಕೆ ಡನ್ ನಡ್ರಿ ನಮಸ್ತೆ ಎಲ್ಲ ನಮಸ್ತೆ ಮಾಡು ಮಾಡ ಓಕೆ ಮಾಡ್ತಾಮ ಮಾಡಬಾರ್ದ ಚಂದಾಗಿ ಮಾಡ ನಾಗಪ್ಪಗಲ್ಲ ಗಣಪತಿಗಿನ ತಿಂಡಿ ಒಂದೊಂದು ತೆಗೆದಿಡು ಆದಾಗ ಒಂದೊಂದು ತಗಡು ಇದ್ರೆ ಗಣಪತಿ ನೀವು ಗಣಪತಿ ಮತ್ತಿಗೆ ಉಳ್ಕೆ ಇದು ಮಾಡ್ಬಿಡ